ಜೆಡಿಎಸ್ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆಗೆ ಪ್ರಯತ್ನ ಆಗಿದೆ. ಕಾಂಗ್ರೆಸ್ ವಕ್ತಾರ ರಮೇಶ್ ಅವರ ನೇತೃತ್ವದಲ್ಲಿ ಮುತ್ತಿಗೆಗೆ ಪ್ರಯತ್ನ ಪಟ್ಟಿದ್ದಾರೆ. ಕಾರಣ ಜೆಡಿಎಸ್ ಲೀಡರ್ ಕೊಟ್ಟ ಅದೊಂದು ಸ್ಟೇಟ್ಮೆಂಟ್. ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ನೇತೃತ್ವದಲ್ಲಿ ಮುತ್ತಿಗೆಗೆ ಪ್ರಯತ್ನ ನಡೆದಿದೆ. ಜೆಡಿಎಸ್ ಕಚೇರಿಯ ಬಳಿ ಲಾರಿಯನ್ನ ಕಾಂಗ್ರೆಸ್ ನಾಯಕರು ತಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಅಂದ್ರೆ ದಾಖಲೆ ಕೊಡಿ, ರಾಜ್ಯಪಾಲರಿಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರಲ್ಲ ಡಿಕೆ ಶಿವಕುಮಾರ್. ಟನ್ ಗಟ್ಲೆ ಇತ್ತು ಅಂತ ಹೇಳಿದ್ರಲ್ಲ ಯಾರು ಜೆಡಿಎಸ್ ಕಡೆಯಿಂದ, ಆ ಟನ್ ಗಟ್ಲೆ ತುಂಬಿಕೊಂಡು ಹೋಗೋಕೆ ಲಾರಿನೇ ಬೇಕಲ್ಲ. ಹಾಗಾಗಿ ಲಾರಿ ಮುಖಾಂತರವೇ ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ಅವರ ಟೀಮ್ನ ಕಟ್ಕೊಂಡು ಜೆಡಿಎಸ್ ಕಚೇರಿ ಬಳಿ ಲಾರಿಯನ್ನು ತಂದು ನಿಲ್ಲಿಸಿದ್ದಾರೆ. ಒಂದು ರೀತಿ ಹೈ ಡ್ರಾಮಾವೇ ನಡೀತಾ ಇದೆ. ಹೇಳಿಕೆಗೆ ಪ್ರತಿ ಹೇಳಿಕೆ ಅಥವಾ ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಆಯ್ತು ಕೊಡಿ, ಅದೇನು ಟನ್ ಗಟ್ಟಲೆ ಕೊಡ್ತೀರಾ ಡಾಕ್ಯುಮೆಂಟ್ಸ್ನ, ತಗೊಂಡೋಗಿ ನಾವೇ ರಾಜ್ಯಪಾಲರಿಗೆ ಮುಟ್ಟಿಸ್ತೀವಿ ಅಂತ ಒಂದು ಹಾಸ್ಯಮಯವಾಗಿ ಈ ಒಂದು ಪ್ರೊಟೆಸ್ಟ್ಗೆ ಮುಂದಾಗ್ತಾ ಇದ್ದಾರೆ. ಜೆಡಿಎಸ್ ಕಚೇರಿ ಬಳಿ ಲಾರಿಯನ್ನ ಕಾಂಗ್ರೆಸ್ ನಾಯಕರು ಸದ್ಯ ತಂದಿದ್ದಾರಂತೆ. ಟನ್ ಗಟ್ಟಲೆ ಡಾಕ್ಯುಮೆಂಟ್ಸ್ ಇದೆ ಅಂತ ಜೆಡಿಎಸ್ ನಾಯಕರು ಹೇಳಿದ್ರು, ಕುಮಾರಸ್ವಾಮಿ ಹೇಳಿದ್ರು. ಆ ಟನ್ ಗಟ್ಟಲೆ ತುಂಬಿಕೊಂಡು ಹೋಗ್ತೀವಿ ಕೊಡಿ ಅಂತ. ಕುಮಾರಸ್ವಾಮಿಗೆ ಕರೆಂಟ್ ಕಳ್ಳ ಕುಮಾರಸ್ವಾಮಿಗೆ ಗಟ್ಟಲೆ ದಾಖಲೆ ಇಟ್ಕೊಂಡಿರುವ ಬುಳ್ಳೆ ಬಿಡುವ ಕುಮಾರಸ್ವಾಮಿಗೆ ರಾಜಕಾರಣಿ ಕುಮಾರಸ್ವಾಮಿಗೆ ಗಣಿ ಕಳ್ಳ ಕುಮಾರಸ್ವಾಮಿಗೆ ಕರೆಂಟ್ ಕಳ್ಳ ಕುಮಾರಸ್ವಾಮಿಗೆ ಗಟ್ಟಲೆ ದಾಖಲೆ ಇಟ್ಕೊಂಡಿರುವ ಬುಳ್ಳೆ ಬಿಡುವ ಕುಮಾರಸ್ವಾಮಿಗೆ. ಕುಮಾರಸ್ವಾಮಿಗೆ ಅಂದ್ರೆ ದೀಪಾವಳಿ ಸಂದರ್ಭದಲ್ಲಿ ಪಬ್ಲಿಕ್ ಟ್ರಾನ್ಸ್ಫಾರ್ಮರ್ನಿಂದ ಮನೆಗೆ ಕರೆಂಟ್ ಎಳ್ಕೊಂಡಿದ್ರು ಅನ್ನೋದು ಒಂದು ಆರೋಪ ಆಯಿತು. ಅದಕ್ಕೆ ಮತ್ತು ಭೂಕಳ್ಳ ಅಂದ್ರೆ ಮೊನ್ನೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇತ್ತು. ಸರ್ವೆ ನಡೀತಾ ಇದೆ. ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಧಿಕ್ಕಾರ ಕೂಗ್ತಾ ಕಾಂಗ್ರೆಸ್ ನಾಯಕರು ಹಾಸ್ಯಮಯವಾಗಿ ಈ ಪ್ರತಿಭಟನೆಗೆ ಮುಂದಾಗಿದ್ದಾರೆ.